ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾನು ಸ್ವಾಗತಿಸುವಂಥವನಾಗಿದ್ದೇನೆ. ಒಂದು ಮುಂಜಾನೆಯ ಜಾವದಲ್ಲಿ ಈ ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳುವಂತೆ ದೇವರು ನಮಗೆ ಅನುಗ್ರಹಿಸಿರುವಂಥ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ದೇವಾದಿದೇವನಿಗೆ ನಾವು ಸ್ತೋತ್ರ ಮಾಡಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಪರಿಶುದ್ಧನೇ, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ನಿನ್ನ ಸುಮಧುರವಾದ ಆಶೀರ್ವಾದಕರವಾದಂಥ ವಾಕ್ಯಗಳನ್ನು ನಾವು ಕೇಳುವಂತೆಯೂ ನೀವು ಮಾತನಾಡುವಾಗ ಅವುಗಳನ್ನು ಹೃದಯಕ್ಕೆ ತೆಗೆದುಕೊಂಡು ಆ ವಾಕ್ಯಗಳಂತೆ ನಡೆದುಕೊಳ್ಳುವುದಕ್ಕೆ ಬೇಕಾಗಿರುವ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನೋಡುತ್ತಿರುವ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರು ಭೂಮಿಯ ಮೇಲಿರುವಾಗ ನಾವು ನೋಡುತ್ತೇವೆ, ದೇವರು ಮಾತನಾಡಿದ ಪ್ರತಿಯೊಂದು ಮಾತುಗಳು ನಾವು ನೋಡುತ್ತೇವೆ ದೈವ ಜ್ಞಾನದಿಂದ ಕೂಡಿದವುಗಳಾಗಿದ್ದವು. ದೈವ ಜ್ಞಾನದಿಂದ ಏಸಪ್ಪ ಮನುಷ್ಯರ ಮುಂದೆ ಮಾತನಾಡುವಾಗ ಆತನ ಮಾತುಗಳಲ್ಲಿ ಅನೇಕರು ತಪ್ಪುಗಳನ್ನು ಕಂಡುಹಿಡಿಯಬೇಕೆಂದು ಪ್ರಯತ್ನಿಸಿದಾಗ್ಯೂ ಯಾವ ತಪ್ಪುಗಳು ಕಾಣುತ್ತಾ ಇರಲಿಲ್ಲ. ಈ ದಿನಗಳಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತರ ಮಾತುಗಳು ನಮಗೆಷ್ಟೋ ಆಶೀರ್ವಾದಕರವಾಗಿವೆ. ಇವತ್ತಿನ ವಾಕ್ಯ ಧ್ಯಾನಾಂಶವು ನಮ್ಮ ಮಾತು ಹೇಗಿರಬೇಕು ಎಂಬ ಒಂದು ಅಂಶವನ್ನು ನಾವು ನೋಡುತ್ತೇವೆ. ನಮ್ಮ ಮಾತು ಹೇಗಿರಬೇಕು ಎಂದು ನಾವು ನೋಡುತ್ತಾ ಇದ್ದೇವೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 18ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 18ನೇ ವಚನ. ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಒಲೆ ಮಾಡುವವು. ಆಮೇನ್. ಇಲ್ಲಿ ಹೇಳ್ತಾ ಇದೆ, ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನ ಒಲೆ ಮಾಡುವು. ಏನ್ ತಿಂತೀರಾ ಮುಖ್ಯ ಅಲ್ಲ, ಏನ್ ಅಂತೀರಾ ಮುಖ್ಯ ಅಲ್ವಾ? ಏನ್ ತಿಂತೀರೋ ಮುಖ್ಯ ಅಲ್ಲ, ಏನ್ ಅಂತೀರೋ ಮುಖ್ಯ. ಸಾಧಾರಣವಾಗಿ ಕೆಲವರು ಹೇಳ್ತಾರೆ ಏನಂದ್ರೆ, ನೀವು ಹೊಟ್ಟೆ ತುಂಬ ಊಟ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಾಯಿ ತುಂಬ ಮಾತಾಡಿದ್ರೆ ಸಾಕು ಅಂತ. ಹೌದಲ್ವಾ? ಬಾಯಿ ತುಂಬ. ನಾವು ಹೊಟ್ಟೆ ತುಂಬ ಊಟ ಇಟ್ಬಿಟ್ಟು ಬಾಯಿ ತುಂಬ ಬೈದರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಚೆನ್ನಾಗಿರೋದಿಲ್ಲ. ಸೊ ಮಾತು ತುಂಬ ಬಹಳ ಮುಖ್ಯ. ಅದಕ್ಕೆ ಏಸಪ್ಪ ನಮಗೆ ಒಂದು ಸಂದೇಶವನ್ನು ಇವತ್ತು ಕೊಡ್ತಾ ಇದ್ದಾರೆ. ನೀವು ನೋಡ್ರಿ, ಅನೇಕ ಮಾತುಗಳ ನಿಮಿತ್ತವಾಗಿ ಅನೇಕ ಜನರು ಇವತ್ತು ಕೋರ್ಟು ಕಚೇರಿಗಳನ್ನು ಸುತ್ತುತ್ತಾ ಇದ್ದಾರೆ. ಸಮಾಧಾನ ಇಲ್ಲದೆ ಸಹೋದರರು, ಗಂಡ ಹೆಂಡತಿ, ತಂದೆ ತಾಯಿಗಳು, ಮಕ್ಕಳು, ಅಕ್ಕಪಕ್ಕದವರು, ಬೇಕಾದವರೇ ಏನು ಮಾಡ್ತಾ ಇದ್ದಾರೆ? ಅನೇಕ ಕೇಸುಗಳು, ಕೋಟ್ಯಾಂತರ ಕೇಸುಗಳು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದ್ದಾವೆ ಅಂತ ಹೇಳ್ತಾರೆ. ಕೋಟ್ಯಾಂತರ. ಮನುಷ್ಯ ಸತ್ತೋದ್ರು ಕೇಸ್ ನಿಂತೋಗಲ್ಲ ಅಲ್ವಾ? ಮನುಷ್ಯ ನಿಂತೋದ್ರು ಯಾಕೆ? ಮಾತುಗಳಿಂದ. ಎಷ್ಟೋ ಮಾತುಗಳಿಂದ ನಾವು ನೋಡುತ್ತೇವೆ ಕುಟುಂಬಗಳು ಹಾಳಾಗಿವೆ. ಎಷ್ಟೋ ಕುಟುಂಬಗಳು ಹಾಳಾಗಿವೆ. ಎಷ್ಟೋ ಮದುವೆಗಳು ಮುರಿದು ಬಿದ್ದಿವೆ ಅಲ್ವಾ? ಸಂಬಂಧಗಳು ಕೂಡ ಸಾಕೆನಿಸುವಂತೆ ಆಗುವುದಕ್ಕೆ ಕಾರಣ ಏನೆಂದರೆ, ಈ ಮಾತುಗಳ ನಿಮಿತ್ತವಾಗಿ ಎಷ್ಟೋ ವ್ಯಾಪಾರಗಳು ಹಾಳಾಗ್ಬಿಟ್ಟಿದೆ. ಒಳ್ಳೆಯವರಾಗಿದ್ದಾಗ ವ್ಯಾಪಾರ ಮಾಡೋಣ ಬರ್ರಿ ಅಂತ ಜೊತೆಗೂಡ್ತಾರೆ. ಯಾರೋ ಏನೋ ಮಾತು ಅಂತಾರೆ, ವ್ಯಾಪಾರಗಳು ಮುರಿದು ಬೀಳ್ತವೆ. ನೋಡ್ರಿ, ವ್ಯಾಪಾರಗಳು ಮುರಿದು ಬೀಳ್ತವೆ, ಕುಟುಂಬಗಳು ಮುರಿದು ಬೀಳ್ತವೆ, ಸಂಬಂಧಗಳು ಮುರಿದು ಬೀಳ್ತವೆ, ಕಂಪನಿಗಳು ಮುಚ್ಚಲ್ಪಡ್ತವೆ, ರಾಜ್ಯ ದೇಶಗಳ ಮಧ್ಯೆ ಜಗಳಗಳು, ಯುದ್ಧಗಳು ನಡೆಯುವುದು ಯಾವುದರ ನಿಮಿತ್ತ? ನೋಡು, ಜಗಳ ಮಾಡುವುದರಿಂದ, ಮಾತಾಡುವುದರಿಂದ. ಅವನು ಈ ರೀತಿ ಅಂದ ನಮ್ಮನ್ನ, ನಾವ್ಯಾಕೆ ಸುಮ್ಮನೆ ಬಿಡಬೇಕು? ಆ ಅಧಿಕಾರಿ, ಪ್ರಧಾನಮಂತ್ರಿ, ಆ ಅಧ್ಯಕ್ಷ ಈ ಥರ ಅಂದ, ನಾವ್ಯಾಕೆ ಸುಮ್ಮನೆ ಬಿಡಬೇಕು ಅಂತ ಹೇಳಿಬಿಟ್ಟು ಜಗಳ ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇದೆಲ್ಲವೂ ಸತ್ಯ. ಕೇವಲ ನಾವು ನಡತೆ ಮಾತ್ರ ಅಲ್ಲ, ಮಾತುಗಳಿಂದಲೂ ದೊಡ್ಡ ದೊಡ್ಡ ವಿಪತ್ತುಗಳು ಸಂಭವಿಸುತ್ತವೆ ಪ್ರಿಯ ದೇವಜನವೇ.
ಆತ್ಮೀಕವಾಗಿ ಬೆಳೆಯಬೇಕೆಂದು ನಾವು ಆಲೋಚನೆ ಮಾಡ್ತೇವೆ. ಎಷ್ಟೋ ಮಾತುಗಳ ನಿಮಿತ್ತವಾಗಿ ಮನಸ್ಸು ಒಡೆದೋಗ್ತದೆ, ಸಭೆಗಳು ಒಡೆದೋಗ್ತವೆ ಅಲ್ವಾ, ಕುಟುಂಬಗಳು ಒಡೆದೋಗ್ತವೆ. ಮಾತುಗಳು ಮನಸ್ಸುಗಳನ್ನು ಮುರಿದು ಮಾಡ್ತವೆ ಅಂತೆ. ಮಾತುಗಳು ಮನಸ್ಸುಗಳನ್ನು ಮುರಿದಾಕ್ತವೆ. ಸೊ ಒಂಥರ ಆಗ್ತದೆ. ಆದರೆ ಅದಕ್ಕೆ ಇವತ್ತು ದೇವರು ಯೇಸಪ್ಪ ನಮಗೆ ಹೇಳ್ತಾ ಇದ್ದಾರೆ, ದೇವರು ಅವರೊಟ್ಟಿಗೆ ಅಲ್ಲಿದ್ದಂಥವ್ರು ಯಾರೆಂದರೆ ಫರಿಸಾಯರು, ಮಹಾಯಾಜಕರು, ಬೋಧಕರು, ತಿಳಿದವರು, ಅವರೆಲ್ಲರೂ ಏನು ಮಾಡ್ತೀರ ನೀವು, ಹೇಗಿರ್ತೀರ ಅಂತ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಬಾಯೊಳಗಿಂದ ಹೊರಡುವಂಥವುಗಳು ಎಲ್ಲಿಂದ ಹೊರಡ್ತವಂತೆ? ಆ ಮನಸ್ಸಿನೊಳಗಿಂದ ಬರ್ತವೆ, ಒಳಗಿಂದ ಅಲ್ವಾ, ಒಳಗಿಂದ. ಕೆಲವು ಸಾರಿ ನೋಡ್ರಿ, ಏನಾದರೂ ನಾವು ಮಾತಾಡಬೇಕು, ನಮ್ಮ ಕೋಪ ಬಂತು, ಜಗಳ ಬಂತು ಅಂದರೆ ಕೆಲವ್ರು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ಕೊಳ್ತಾರೆ ಅಲ್ವಾ. ಕಂಟ್ರೋಲ್ ಮಾಡಿಕೊಂಡು ಹಂಗೆ ಇರ್ತಾರೆ. ಅಂದ್ಬಿಡೋದು ಸುಲಭ, ಮಾತಾಡ್ಬಿಡೋದು ಸುಲಭ, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ತುಂಬ ಕಷ್ಟ. ಬಿಗಿ ಹಿಡಿಯೋದು ಕಷ್ಟ, ಬೈಯುವುದು ಸುಲಭ. ಬೇಗನೆ ಮಾತನಾಡುವುದು ತುಂಬ ಸುಲಭ, ಆದರೆ ತಾಳ್ಮೆಯಿಂದಿರುವುದು ತುಂಬ ತುಂಬ ಕಷ್ಟ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನಿಮ್ಮ ಮನಸ್ಸೊಳಗೆ ಏನೋ, ಈ ಉದಾಹರಣೆಗೆ ನೀವು ಯಾರಾದರೂ ಇದ್ದೀರಾ, ನಾನು ಪಾಸ್ಟ್ರಯ್ಯ ಒಂದು ಬ್ರದರು ಅಂತ ಹೇಳಿ ನೀವು ತಿಳ್ಕೊಳ್ಳುವಾಗ ನೀವು ನನ್ನನ್ನು ಬೈಯಕ್ಕೆ ನಿಮಗೆ ಮನಸ್ಸು ಬರಲ್ಲ. ಯಾಕೆಂದರೆ ನೀವೊಂದು ಗೌರವ ಕೊಡ್ತಾ ಇದ್ದೀರಾ. ನಿಮಗೂ ಕೋಪ ಇದೆ, ನಿಮಗೂ ದ್ವೇಷ ಇದೆ, ನಿಮ್ಮಲ್ಲೂ ಕಷ್ಟ ಇದೆ, ನಿಮಗೂ ಮಾನಸಿಕ ಖಿನ್ನತೆ ಇದೆ. ಆದರೆ ನೀವು ನಿಮ್ಮವರ ಮೇಲೆ ತೋರಿಸುವ ಕೋಪ ನನ್ನ ಮೇಲೆ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಒಂದು ಗೌರವ, ಒಂದು ಏನೋ ಇವರು ಒಳ್ಳೆ ಒಂದು ಸ್ಥಾನ. ನಾವು ಅದೇ ರೀತಿ ನಮ್ಮ ಗಂಡ ಇಲ್ಲ ಹೆಂಡತಿ ಹತ್ರ, ಮಕ್ಕಳ ಹತ್ರ ನಾವು ಸುಲಭವಾಗಿ ನಡ್ಕೊಂಡ್ಬಿಡ್ತೇವೆ. ಆದರೆ ಇನ್ನೊಬ್ಬರು ಗೌರವಾನ್ವಿತ ವ್ಯಕ್ತಿ ಹತ್ರ ಅದೇ ರೀತಿ ನಾವು ಮಾತಾಡೋಕ್ಕೆ ಹೋಗಲ್ಲ. ಏನು ಕಾರಣ? ಹಾಗಾದರೆ ನಾವು ಅದೇ ಸ್ವಭಾವ ಇದ್ದರೂ ಕೂಡ ಅವ್ರ ಹತ್ರ, ಹಿರಿಯರ ಹತ್ರ ಮಾತಾಡುವಾಗ ನಾವು ಮನಸ್ಸಿಗೆ ಹೇಳ್ತೀವಿ, ಅವರು ದೊಡ್ಡವರು, ಅವರು ಒಳ್ಳೆಯವರು, ಅವರು ಹಿರಿಯರು, ಅವ್ರ ಮುಂದೆ ನಾವು ಈ ಥರ ಮಾತಾಡಬಾರ್ದು. ಅದೇ ಕೆಲವು ಸಾರಿ ನಮಗಿಂತ ಕಿರಿಯರಾದರೆ, ನಮಗಿಂತ ಸ್ವಲ್ಪ ಕಡಿಮೆಯವರಾದರೆ ಏನು ಮಾಡ್ತೀವಿ, ನಾವು ಏನು ಬೇಕಾದರೂ ಮಾತಾಡ್ತೀವಿ. ಯಾಕೆಂದರೆ ಅದೊಂದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಮ್ಮ ಮನಸ್ಸಿನಲ್ಲಿ ಏನು ತೀರ್ಮಾನ ಮಾಡುತ್ತೇವೋ ಅದೇ ನಮ್ಮ ಬಾಯೊಳಗಿಂದ ಬರುತ್ತದೆ. ನೋಡಿ, ಅದೇ ನನ್ನ ವ್ಯತ್ಯಾಸ ಹೇಳಿದ್ದು. ನಾನು ಹೇಳ್ತಾ ಇರ್ತೀನಿ, ಸಾಧಾರಣವಾಗಿ ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಸಡನ್ನಾಗಿ ಒಬ್ಬ ಆತ ಅಡ್ಡ ಬಂದ್ಬಿಡ್ತಾನೆ. ಸಡನ್ನಾಗಿ ಅಡ್ಡ ಬಂದ್ಬಿಡೋದು ನಮಗೆ ಕೋಪ ಬಂದ್ಬಿಡ್ತಾನೆ. ಮೊನ್ನೆ ದಿನದಲ್ಲಿ ಹಾಗೆ ನಡೀತು. ನಮ್ಮ ರೋಡಲ್ಲಿ ನೀರು ಹಿಡಿತಾ ಇದ್ವಿ. ನಾನು ಟ್ಯಾಂಕರು, ಇವ್ರು ಯಾರಿರಲಿಲ್ಲ, ಮೊನ್ನೆ ಟ್ಯಾಂಕರ್ ನೀರು ಹಿಡಿತಾ ಇದ್ವಿ. ಪೈಪನ್ನು ಹಾಕಿ ಆ ಕಡೆ ಇಟ್ಕೊಂಡಿದ್ವಿ. ಒಬ್ಬಾತ ಸ್ಕೂಟ್ರಲ್ಲಿ ಬಂದು ಆ ಕಡೆ ನಿಲ್ಲಿಸಿದ್ದಾನೆ. ಆ ಕಡೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಆವಾಗ ನಾನು ಹೇಳಿದೆ, ಸರ್ ಆ ಕಡೆ ಹೋಗಿ ದಾರಿ ಇದೆ ಅಂತ ಹೇಳಿದ. ಇಲ್ಲ, ನಾನು ಈ ಕಡೆನೇ ಹೋಗೋದು ಅಂತ. ಸರ್ ಎಲ್ಲಿ ಹೋಗ್ತೀರಿ, ಇಲ್ಲಿ ದಾರಿ ಇಲ್ಲ ಅಂತೇಳಿ. ಇಲ್ಲ, ನಾನು ಹಿಂಗೆ ಹೋಗೋದು ಅಂತ. ಸರ್ ಏನು ಕಾಣಿಸ್ತಾ ಇಲ್ವ ನಿನಗೆ? ಒಂಥರ ನನಗೆ ಕೋಪ ಬಂದುಬಿಡ್ತು. ಕಾಣಿಸ್ತಾ ಇಲ್ವಾ, ಹೆಂಗೆ ಹೋಗ್ತೀರ ನೀವು ಅಂತ ಕೇಳಕ್ಕೆ ಪ್ರಾರಂಭಿಸಿದೆ. ಒಂದು ವೇಳೆ ಅದೇ ಜಾಗದಲ್ಲಿ ನಮ್ಮೋರು ಯಾರಾದರೂ ಇದ್ದರೆ ಹಂಗೆ ಹೇಳ್ತೀವಾ? ಆ ಥರ ಮಾತಾಡ್ತೀವಾ? ಹಾಗಾದರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು? ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು. ಅದೇ ವ್ಯಕ್ತಿ ನಮ್ಮೋರಾದರೆ ಎಷ್ಟು ಚೆನ್ನಾಗಿ ಹೇಳ್ತೀವಿ, ಅಂಕಲ್ ಈ ಕಡೆ ಹೋಗೋಕ್ಕಾಗಲ್ಲ, ಪ್ಲೀಸ್ ಆ ಕಡೆಯಿಂದ ಹೋಗಿ. ಎಷ್ಟು ಪೊಲೈಟಾಗಿ ಹೇಳ್ತೀವಲ್ವ. ಬ್ರದರ್ ಹಂಗೆ ಹೋಗ್ಬೇಡಿ, ಹಿಂಗೆ ಬರ್ರಿ, ನೋಡಿ ಇಲ್ಲಿ ದಾರಿ ಇದೆ. ಎಷ್ಟು ಸೈಲೆಂಟಾಗಿ ಮಾತಾಡ್ತೀವಿ. ಆದರೆ ಯಾರೋ ಅನ್ಯರಾದರೆ, ಯಾರೋ ತಿಳಿಯದವರಾದರೆ ನಾವೇನು ಮಾಡ್ತೀವಿ? ನಮಗೆ ಇಷ್ಟ ಬಂದ ಹಾಗೆ, ಆ ಕಡೆ ಹೋಗೋಕ್ಕಾಗಲ್ವಾ, ಕಾಣಿಸಲ್ವಾ, ಅಲ್ಲಿ ದಾರಿ ಇಲ್ವಾ, ಆ ಥರ ಮಾತಾಡ್ತೀವಿ. ಸೊ ಇಲ್ಲಿ ಏಸಪ್ಪ ಹೇಳುವಂಥ ಮಾತೇನೆಂದರೆ, ನಿಮ್ಮ ಬಾಯೊಳಗಿಂದ ಬರುವಂಥ ಮಾತು ಮನಸ್ಸು ಮಾಡಿ ಬಂದಿರೋದು ನಿಮ್ಮ ಮನಸ್ಸಿನೊಳಗಿಂದ ಬರುತ್ತವೆ ಅಂತ ಹೇಳ್ತದೆ. ಮನಸ್ಸಿನೊಳಗಿಂದ ಅದು ಇವೇ ಮನುಷ್ಯನನ್ನು ಏನು ಮಾಡ್ತವೆ? ಇವು ಒಲೆ ಮಾಡ್ತವೆ. ಒಲೆ ಮಾಡೋದಂದ್ರೇನು? ಕೆಡಿಸುವಂಥದ್ದು ಹೇಳ್ತದೆ. ಅದಕ್ಕೆ ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ, ಎಲುಬಿಲ್ಲದ ನಾಲಿಗೆ ಹೆಂಗಂದ್ರೆ ಹೆಂಗೆ ಮಾತಾಡುತ್ತೆ. ಎಲುಬಿಲ್ಲ ನಾಲಿಗೆಗೆ ಹೆಂಗಂದ್ರೆ ಹೆಂಗೆ ಮಾತಾಡ್ತಾರೆ. ಕೇಳೋರಿಲ್ಲ, ಮಾಡೋರಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಮಾತಾಡಿದವನು ಮರೆತು ಹೋಗ್ತಾನೆ, ಕೇಳಿದವನು ಮರೆತು ಹೋಗಲ್ಲ. ಮಾತಾಡಿದವನು ಏನಂದೆ ಗೊತ್ತಾಗಲ್ಲ, ಮಾತಾಡ್ಬಿಡ್ತಾನೆ. ಆದರೆ ಅದನ್ನು ಕೇಳಿಸ್ಕೊಂಡವ್ರು ಮಾತ್ರ ಮರ್ತೋಗ್ತಾರ? ಮರ್ತೋಗಲ್ಲ.
ನೋಡಿ, ಮಾತಾಡಿದವರು ಮರ್ತೋಗ್ತಾನೆ, ಕೇಳಿದವನು ಮರ್ತೋಗಲ್ಲ. ಮಾತುಗಳು ಅದೆಷ್ಟು ಕಿರಿಕಿರಿ ಬೇಸರ ನಮಗೆ ತರಿಸ್ತವೆ ಅಂತ ಹೇಳಿದರೆ ಅದನ್ನು ಕೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವರು ಹೇಳ್ತಾರೆ, ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ. ಆದರೂ ಕೆಲವು ಸಾರಿ ಹುಟ್ಟು ಗುಣನೇ ನಮಗೆ ಮುಂಗೋಪ ಅಂತ ಇರ್ತದೆ. ನಾವು ಹೇಳಿದವಲ್ಲ, ಕೆಲವು ವ್ಯಕ್ತಿಗಳ ಹತ್ರ ನಾವು ಎಷ್ಟು ಚೆನ್ನಾಗಿ ನಡ್ಕೊಳ್ತೇವೆ, ಇನ್ನೊಬ್ಬರ ಹತ್ರ ಯಾಕೆ ಹಂಗೆ ನಡ್ಕೊಳ್ಳಲ್ಲ? ಯಾಕೆಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಯೇಸು ಸ್ವಾಮಿ ಕೂಡ ಅದು ಹೇಳ್ತಾ ಇದೆ. ನಮ್ಮ ಮೇಲೆ ಜನರು ಕೂಡ ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ, ಜನರು ಅವಕಾಶಕ್ಕಾಗಿ ಕಾಯ್ತಾರೆ. ಸಿಕ್ಕಿದ್ದೆ ಚಾನ್ಸು, ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನಮ್ಮನ್ನು ದುರುಪಯೋಗ ಮಾಡಿಕೊಳ್ಳಲಿಕ್ಕೆ, ಮಾತುಗಳಲ್ಲಿ ಮರಳು ಮಾಡಲಿಕ್ಕೆ ನಮ್ಮನ್ನು ಕಾಯ್ತಾ ಇರ್ತಾರೆ. ಏನಾದರೂ ನಮ್ಮಿಂದ ಲಾಭ ಬರುತ್ತೆ ಅಂತ ತಿಳ್ಕೊಳ್ಳಿ, ಆ ಲಾಭಕ್ಕಾಗಿ ಹೇಗಾದರೂ ಮಾಡಿ, ಈಗ ಏನಾದರೂ ನಮಗೆ ಹಣ ಕೊಡಬೇಕು, ಹಣ ಸಿಗಬೇಕಾದ್ರೆ ನಾವೆಷ್ಟು ತಾಳ್ಮೆಯಿಂದ ಮಾತಾಡ್ತೇವೆ. ಅದನ್ನೇ ಹಿಂತಿರುಗಿ ಕೊಡುವಾಗ ಅವರು ಹೆಂಗೆ ಮಾತಾಡ್ತಾರೆ ಅಲ್ವಾ? ನಾವು ಕೊಡುವಾಗ, ಅವ್ರು ತಗೊಳ್ಳೋವಾಗ ಎಷ್ಟು ದೀನತೆಯಿಂದ ಮಾತಾಡ್ತಾರೋ, ನಾವು ಹಿಂತಿರುಗಿ ತಗೊಳ್ಳೋವಾಗ ಅಷ್ಟು ನಾವು ದೀನತೆಯಿಂದ ಮಾತಾಡಬೇಕು. ಇಲ್ಲಾಂದ್ರೆ ನಮಗೆ ಬರಲ್ಲ. ಯಾಕೆಂದ್ರೆ ಕೊಡುವಾಗ ಅಣ್ಣ ಅಣ್ಣ ಅಂತಾರೆ, ಆಮೇಲೆ ನಾವು ಅಣ್ಣ ಅಣ್ಣ ಕೊಡು ವಾಪಸ್ ಅನ್ಬೇಕು. ನೋಡಿ, ಆ ಥರ ಆಗ್ಬಿಡುತ್ತೆ. ಕೊಡುವಾಗ ಮಾತಾಡುವ ಮಾತುಗಳು ಹಿಂತಿರುಗಿ ಕೊಡುತ್ತಾ, ತಗೊಳ್ಳೋವಾಗಿರುವಂಥ ಮಾತುಗಳು ಹಿಂತಿರುಗಿ ಕೊಡುವಾಗ ಇರುವುದಿಲ್ಲ. ಮಾತುಗಳಲ್ಲಿ ಬದಲಾವಣೆ ಆಗ್ಬಿಡುತ್ತದೆ ಅಲ್ವಾ? ಮಾತುಗಳಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ದೇವರು ಹೇಳುವಂಥ ಮಾತೇನೆಂದರೆ, ನಿಮ್ಮನ್ನು ಮನುಷ್ಯರು ಮೋಸ ಮಾಡಿ, ವಂಚನೆ ಮಾಡಿ, ಕೆಲವು ಸಾರಿ ಮಾತುಗಳಿಂದ ಮರಳು ಮಾಡಿ ನಿಮ್ಮನ್ನು ಉಪಯೋಗಿಸಿಕೊಂಡಿದ್ರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಅವರ ಮಾತುಗಳಲ್ಲಿ ಅವರು ಬೇಕಾಗಿ ನಮ್ಮನ್ನು ವಂಚಿಸಿದ್ರೆ ದೇವರು ಅದಕ್ಕೆ ತಕ್ಕದಾದಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟೇ ಕೊಡ್ತಾನೆ. ಅದಕ್ಕೊಂದು ಗಾದೆ ಮಾತಿದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಅಂತೆ. ಅದೇನು ಗಾದೆ ಮಾತು? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. ನಮ್ಮನ್ನು ಹುಟ್ಟಿಸಿದ ದೇವರು ಅಯ್ಯಯ್ಯೋ ನನ್ನ ಕೈಲಾಗಲ್ಲಪ್ಪ, ನೀನು ಮೋಸ ಹೋಗಿದ್ದೀಯಾ, ನೀನು ಹಂಗೆ ಹೋಗು ಅಂತ ಹೇಳಲ್ಲ. ದೇವ್ರೇನು ಮಾಡ್ತಾರೆ, ನಮ್ಮನ್ನು ಪೋಷಿಸ್ತಾನೆ. ಆದರೆ ನಮ್ಮನ್ನು ಜನರು ಮಾತುಗಳಿಂದ ಮೋಸ ಮಾಡಬಹುದು, ಆದರೆ ನಾವು ಜನರನ್ನು ನಾವೇನು ಮಾಡಬಾರ್ದು, ಮೋಸ ಮಾಡಬಾರ್ದು. ಎಷ್ಟೋ ಜನರು ಹೃದಯಗಳಲ್ಲಿ ಒಂದು ಇಟ್ಟುಕೊಂಡಿರ್ತಾರೆ, ಬಾಯಲ್ಲಿ ಒಂದು ಮಾತನಾಡ್ತಾರೆ. ಹೌದಾ? ಕರೆಕ್ಟಾ? ಇಲ್ಲ, ಹೃದಯದಲ್ಲಿ ಒಂದು ಇಟ್ಕೊಂಡಿರ್ತಾರೆ, ಬಾಯಲ್ಲಿ ಇನ್ನೊಂದು ಮಾತನಾಡ್ತಾರೆ. ಒಂದು ವ್ಯಾಪಾರಕ್ಕೆ ನಾವು ಹೋಗ್ತೇವೆ, ವ್ಯಾಪಾರದಲ್ಲಿ ಏನಂದ್ರೆ ಅವರು ಒಂದು ಇಷ್ಟು ರೇಟು ಅಂತ ಮನಸ್ಸನ್ನು ಅಂದ್ಕೊಂಡಿರ್ತಾರೆ ಅಲ್ವಾ? ಆದರೆ ನಮ್ಮ ಅವ್ರ ಬಾಯಲ್ಲಿ ಬರೋದು ಬೇರೊಂದು ಮಾತು, ನಮ್ಮ ಮುಂದೆ ಒಂದು ಮಾತು, ನಮ್ಮ ಹಿಂದೆ ಒಂದು ಮಾತು ಮಾತನಾಡ್ತಾರೆ. ಮುಂದೆ ಹಿಂಗೆ ಅಂತಾರೆ. ಈಗ ರಾಜಕೀಯ ಪಕ್ಷಗಳೇನು, ಈ ಪಕ್ಷದಲ್ಲಿರುವಾಗ ನಮ್ಮ ಪಕ್ಷ ಗ್ರೇಟು, ನಮ್ಮವ್ರು ಗ್ರೇಟು, ನಾವು ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಪಕ್ಷ ಬದಲಾಯಿಸಿ ನೆಕ್ಸ್ಟ್ ಡೇ ಏನಂತಾರೆ, ಅವ್ರು ಸರಿ ಇಲ್ಲ, ನಾನೇನು ಅಂದ್ಕೊಂಡಿದ್ದೆ, ಆದರೆ ಇವರೇ ಸರಿ ಅಂತ ಇವ್ರನ್ನಂತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಯಾಕೆ ಸರ್, ಹೆಂಗೆ ಸರ್ ಇದು ಅಂದರೆ, ಇದೆಲ್ಲ ರಾಜಕೀಯನಪ್ಪ, ಏನು ಮಾಡೋಕ್ಕಾಗಲ್ಲ. ಮಾತುಗಳು ಬದಲಾಯಿಸ್ತಾ ಇರ್ತಾರೆ ರಾಜಕೀಯದಲ್ಲಿ. ನೋಡಿ, ಮನುಷ್ಯರ ಮಾತುಗಳು ಯಾವತ್ತೂ ಕೂಡ ಏನು ಮಾಡೋದಿಲ್ಲ, ಸ್ಥಿರವಾಗಿರುವುದಿಲ್ಲ. ಮಾತು ಊಸರವಳ್ಳಿಯ ರೀತಿಯಲ್ಲೇ ಬದಲಾಗ್ತಾ ಇರ್ತವೆ. ಊಸರವಳ್ಳಿಯ ಸ್ವಭಾವ ಹೇಗೆ? ಕಲರ್ ಚೇಂಜ್ ಆಗುತ್ತೆ. ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ? ಹಸಿರ ಮೇಲಿರುವಾಗ ಹಸಿರಾಗಿರ್ತದೆ, ಹಳದಿ ಮೇಲಿರುವಾಗ ಕಪ್ಪು ಮೇಲೆ ಬರುವಾಗ ಬಿಳಿಯಲ್ಲಿರುವಾಗ ಹಾಗೆ. ಕೆಲವರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ನೋಡಿ, ಒಬ್ಬೊಬ್ಬರಿಗೂ ಒಂದೊಂದು ಸ್ಟೋರಿ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬರು ಹತ್ರ ಹೋದಾಗ ಇನ್ನೊಂದೊಂದು ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ನಿಮಗೆ ಇಷ್ಟ ಆದರೆ ಅವ್ರ ಬಗ್ಗೆ ಏನು ಮಾತಾಡ್ತೀರಾ? ಒಳ್ಳೇದು ಮಾತಾಡ್ತಾರೆ. ಆ ವ್ಯಕ್ತಿ ಇಷ್ಟ ಆಗಿಲ್ಲ ಅಂದರೆ ಕೆಟ್ಟದಾಗಿ ಮಾತಾಡ್ತಾರೆ. ಆ ವ್ಯಕ್ತಿ ಒಳ್ಳೆಯವನಾಗಿದ್ರೂ ಕೆಲವರು ಕೆಟ್ಟದಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಅವರ ಸ್ವಭಾವ ಅಂಥದ್ದಾಗಿದೆ. ಅವರ ಮನಸ್ಸು ಸರಿ ಇದ್ರೆ ಅವ್ರ ಮಾತು ಚೆನ್ನಾಗಿರ್ತದೆ. ಅವರ ಮನಸ್ಸು ಚೆನ್ನಾಗಿದ್ರೆ ಅವರ ಮಾತು ಕೂಡ ಚೆನ್ನಾಗಿರ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನರೇ, ಯೋಬನ ಗ್ರಂಥದಲ್ಲಿ 5ನೇ ಅಧ್ಯಾಯ 21-22ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೋಬನ ಗ್ರಂಥ 5ನೇ ಅಧ್ಯಾಯ 21-22ನೇ ವಾಕ್ಯ. ನಾಲಿಗೆಯ
ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವೆ. ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ. ನೀನು ನಾಶನಕ್ಕೂ ಕ್ಷಾಮಕ್ಕೂ ನಗುವಿ, ಕಾಡು ಮೃಗಗಳಿಗೆ ಅಂಜಬೇಕಾಗಿಲ್ಲ. ಇಲ್ಲಿ ನೋಡಿ, ನಾಲಿಗೆ ಎಂಬ ಕೊರಡೆಗೆ. ನಾಲಿಗೆ ಎಂಬ ಕೊರಡೆ ಅಂದ್ರೇನು? ಕೊರಡೆ ಅಂದ್ರೇನು? ಕೊರಡೆ ಅಂದ್ರೇನು? ಕೊರಡೆ ಚಾಟಿ ತರ. ಯೇಸು ಸ್ವಾಮಿಯನ್ನ ಕೊರಡೆಗಳಿಂದ ಒಡೆದ್ರು ಅಂತ ಹೇಳ್ತಾರಲ್ವಾ? ಏನು ಕೊರಡೆಗಳಿಂದ? ಒಂದು ಹಗ್ಗ ತರ ಇರ್ತದೆ, ಹಗ್ಗ ಸೆಂಟ್ರಲ್ಲಿ ಮುಳ್ಳು ಇಲ್ಲ ಎಲುಬುಗಳು. ಈ ಎಲುಬುಗಳು ಪೀಸ್ಗಳು ಇಡ್ತಾರತ್ತೆ. ಮುಳ್ಳು ಎಲುಬಿನ ಪೀಸು ಇಟ್ಟರೆ ಅದರಲ್ಲಿ ಏನಾಗುತ್ತೆ ಅಂದರೆ ಒಡೆದಾಗ ಅದೇನಾಗಬೇಕು? ಚರ್ಮ ಕಿತ್ಕೊಂಡ್ಬರ್ಬೇಕು. ಸಣ್ಣ ಸಣ್ಣ ಮೊಳೆಗಳ ಥರ ಎಲುಬುಗಳು, ಅದು ಕೊರಡೆ. ಆದರೆ ಈಗ ಎತ್ತುಗಳನ್ನೆಲ್ಲ ಹೊಡೆಯೋದಕ್ಕೆ ಚಾಟಿ ಉಪಯೋಗಿಸ್ತಾ ಇದ್ರು ಮೊದಲು, ಸ್ವಲ್ಪ ಸಣ್ಣ ಸಣ್ಣದು ಚಾಟಿ ಹಿಂಗೆ ಹೊಡೆಯೋದಕ್ಕೆ. ಆ ಥರ ಇದು ದೊಡ್ಡದು ಕೊರಡೆ. ಸೊ ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗುವೆ. ಅಂದರೆ ಕೆಲವರ ಮಾತುಗಳಿಗೆ ನಿನ್ನನ್ನು ನಾನು ಏನು ಮಾಡ್ತೀನಿ? ತಪ್ಪಿಸ್ತೀನಿ. ಅವರ ಮಾತುಗಳ ಕೊರಡೆಗಳೆಂಬ ಚಾಟಿಯಿಂದ ನಿಮ್ಮನ್ನು ಒಡೆಯುವಾಗ ನಿಮಗೆ ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ. ಏನಾದರೂ ಹೆದರುವುದಿಲ್ಲ? ವಿನಾಶವಾದರೂ ಹೆದರುವುದಿಲ್ಲ. ವಿನಾಶ ಬರುತ್ತದೆ. ಕೆಲವು ಸಾರಿ ಶಪಿಸ್ತಾರ ಜನ, ಹೌದಲ್ವಾ? ನೀವು ಏನೇನೋ ಹೇಳ್ತಾರೆ, ನೀವು ಹಾಳಾಗಿ ಹೋಗ್ತೀರಾ, ನೀವು ಸರಿ ಆಗಲ್ಲ, ನೀವು ಉದ್ಧಾರ ಆಗಲ್ಲ, ನಮ್ಮ ಕಣ್ಣು ಮುಂದೆ ನಿಮಗೇನಾಗುತ್ತೆ, ಅದು ಇದು ಅಂತಾರೆ. ಆದರೆ ಆ ಮಾತುಗಳಿಗೆಲ್ಲ ನಾವು ಭಯ ಪಡಬೇಕಾಗಿಲ್ಲ. ನಾವು ಬೈದ್ಬಿಟ್ಟು ಆಮೇಲೆ ಬೈದದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳೋದಲ್ಲ. ಕೆಲವರು ಹಂಗಿರ್ತಾರೆ, ಬೈಯೋದೆಲ್ಲ ಬೈದ್ಬಿಟ್ಟು ಆಮೇಲೆ ಅವ್ರು ಬೈಯೋವಾಗ ರೆಕಾರ್ಡ್ ಮಾಡ್ಕೋತಾರೆ. ನಾನೇನು ಅಂದಿಲ್ಲ ಸರ್, ನೋಡು ಅವರೇ ಅಂದಿರೋದು ಇದನ್ನ, ಅಲ್ವಾ? ಹಂಗಲ್ಲ, ನಾವು ರೇಗಿಸ್ಬಿಟ್ಟು ಆಮೇಲೆ ಅವರು ಮಾತಾಡೋದಲ್ಲ ಅಲ್ಲ. ಅವರೇ ವಿನಾಕಾರಣ ನಮ್ಮನ್ನೇನಾದರೂ ದೂಷಿಸಿದ್ರೆ ನಾವೇನು ಮಾಡಬೇಕು? ದೂಷಿಸಬಾರ್ದು. ದೇವರೇ ನೀನು ನೋಡ್ಕೊ ಅನ್ಬೇಕು. ಯಾಕೆಂದ್ರೆ ಆಗ ದೇವರು ಹೇಳ್ತಾನೆ, ಅವರ ಚಾಟಿಯ ರೀತಿಯಾದ ನಾಲಿಗೆಯ ಮಾತುಗಳಿಗೆ ನಿನಗೆ ಏನು ವಿನಾಶವಾಗುವುದಿಲ್ಲ, ನೀನು ಹೆದರುವುದಿಲ್ಲ, ನೀನು ನಾಶನಕ್ಕೂ ಕ್ಷಾಮಕ್ಕೂ ನಗುವಿ. ಏನಾದರೂ ನಮಗೆ ವಿರೋಧವಾಗಿ ನಾಶನ ಬಂದರೂ ಕ್ಷಾಮ ಬಂದರೂ ನೀನು ನಗುವಿ, ಕಾಡು ಮೃಗಗಳಿಗೂ ಅಂಜಬೇಕಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ದ ಲ್ಯಾಶ್ ಆಫ್ ದ ಟಂಗ್ ಅಂತ ಹೇಳ್ತಾರೆ. ಅಂದರೆ ಕೆಲವರ ಬಾಯಿ ಹೆಂಗಿರುತ್ತಂದ್ರೆ, ನಾನು 3 ವಿಧವಾಗಿ ಹೇಳ್ತೇನೆ. ಕೆಲವರ ಬಾಯಿ ಮಾತುಗಳು, ಬಾಯೊಳಗಿಂದ ಕತ್ತಿಗಳು ಬರ್ತವಂತೆ. ಬಾಯೊಳಗಿಂದ ಕತ್ತಿಗಳು ಏನದರ ಚೂಪಾದ ಹರಿತವಾದ ಕತ್ತಿಗಳು. ನಾನೊಂದು ಪಿಕ್ಚರ್ ನೋಡಿದ್ದೀನಿ. ಅದು ಏನಂದ್ರೆ, ಬಾಯಿ ತೆಗಿದ ತಕ್ಷಣ ಅವರು ಒಂದೊಂದು ಮಾತು ಮಾತಾಡಿದ್ರೆ ಮನಸ್ಸಿಗೆ ಚುಚ್ಚಿದಂಗೆ ಆಗುತ್ತಂತೆ, ಹೌದಲ್ವಾ? ಒಂದೊಂದು ಮಾತು ಹೆಂಗಿರ್ತದೆ? ಚುಚ್ಚಿದಂಗೆ ಆಗುತ್ತೆ. ಎರಡನೇದು, ಕೆಲವರು ಮಾತುಗಳ ಬಾಯಲ್ಲಿ ಚಿತ್ರ ನೋಡಿದ್ದೀನಿ ನಾನು, ಬುಲೆಟ್ ಬರ್ತದಂತೆ ಬಾಯಲ್ಲಿ, ಬುಲೆಟ್ಗಳು. ಏನು ಬುಲೆಟ್ ಅನ್ನೊಂದು ಚಿತ್ರ ನೋಡಿದ್ದೀನಿ. ಬಾಯೊಳಗಿಂದ ಬುಲೆಟ್ ಥರ, ಬಾಯೊಳಗಿಂದ ಕತ್ತಿ ಥರ, ಬಾಯೊಳಗಿಂದ ಹಾವಿನ ನಾಲಿಗೆ ಥರ. ನೋಡಿದ್ರಿ ಚಿತ್ರಗಳು ಯಾವತ್ತಾದರೂ? ನೋಡಿರ್ತೀರಲ್ಲ. ಆ ಬಾಯೊಳಗಿಂದ ಹಾವಿನ ನಾಲಿಗೆ ಥರ, ಬಾಯೊಳಗಿಂದ ಗನ್ನ ಬುಲೆಟ್ಗಳ ಥರ, ಬಾಯೊಳಗಿಂದ ಏನು ಚಾಕು ಥರ ಆಚೆ ಬರೋದು. ಈ ರೀತಿಯಾಗಿ ಇದೆಲ್ಲ ಬರುವಾಗ ದೇವರು ಹೇಳುವಂಥ ಮಾತೇನೆಂದರೆ, ಅದು ತಪ್ಪು ನಾಲಿಗೆದಾ? ತಪ್ಪು ನಾಲಿಗೆದಾ? ನಾಲಿಗೆದಲ್ಲ. ನಾಲಿಗೆ ನೀನು ಹೆಂಗೆ ಮಾತಾಡಿದ್ರೆ ಹೆಂಗೆ ಮಾತಾಡುತ್ತೆ. ನೀನು ಚೆನ್ನಾಗಿರು ಅಂದರೆ ನಾಲಿಗೆ ಚೆನ್ನಾಗಿರು ಅಂತದೆ. ನಾಲಿಗೆಯಲ್ಲಿ ಬರಲ್ಲ ಯಾವುದೂ. ಎಲ್ಲಿಂದ ಬರುತ್ತದೋ? ಮನಸ್ಸಿನಿಂದ. ಅದೇ ನಾನು ಹೇಳಿದ್ದು, ನಮಗೆ ಬೇಕಾದವರು ನಮಗಿದ್ದಾಗ ನಾವು ಕಂಟ್ರೋಲ್ ಮಾಡ್ತೀವಿ ನಾಲಿಗೆನ. ನಮಗೆ ಬೇಡದೇ ಇರೋರಾದರೆ ನಾಲಿಗೆನ ಏನು ಮಾಡ್ತೀವಿ? ನಾವು ಬಿಟ್ಬಿಡ್ತೀವಿ. ಹಾಗಾದರೆ ಈ ನಾಲಿಗೆದು ತಪ್ಪಲ್ಲ, ನಮ್ಮ ಮನಸ್ಸುದು ತಪ್ಪು. ಅದಕ್ಕೆ ಏಸಪ್ಪ ನಾನು ಹೇಳಿದ್ದು, ಏಸಪ್ಪ ಮಾತಾಡಿದ ಪ್ರತಿ ಮಾತು ದೈವಜ್ಞಾನದಿಂದ ಕೂಡಿದ್ದು. ಮನುಷ್ಯರಂತೆ ಮಾತನಾಡುವವನಲ್ಲ ಆತನು ಒಂದು ಮಾತು ಹೇಳಿದರೆ ಅದಕ್ಕೆ ಒಂದು ಶಕ್ತಿ, ಅದಕ್ಕೊಂದು ಅರ್ಥ, ಅದಕ್ಕೊಂದು ಮುಖ್ಯತ್ವ ಇದ್ದೇ ಇರ್ತದೆ, ಪ್ರಾಮುಖ್ಯತೆ ಇದ್ದೇ ಇರ್ತದೆ. ಏಸಪ್ಪ ಹೇಳಿದ ಮಾತು ಎಷ್ಟು ಚೆನ್ನಾಗಿದೆಯಲ್ವಾ? ಮತ್ತಾಯ ನಾವು 15:18 ನೋಡಿದ್ದು, ಬಾಯೊಳಗಿಂದ ಹೊರಡುವಂಥವುಗಳು
ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನ ಒಲೆ ಮಾಡುವವು, ಇವೇ ಮನುಷ್ಯನನ್ನ ಕೆಡಿಸೋದು. ದೇಹ, ದೇವರು ಮಾಡಿದ ದೇಹ ಕೆಟ್ಟದ್ದಲ್ಲ, ನಾಲಿಗೆ ಕೆಟ್ಟದ್ದಲ್ಲ, ಕಣ್ಣು ಕೆಟ್ಟದ್ದಲ್ಲ, ಕಿವಿ ಕೆಟ್ಟದ್ದಲ್ಲ. ನಾವು ನೋಡುವುದು ಕೆಟ್ಟದ್ದು, ಕೇಳುವುದು ಕೆಟ್ಟದ್ದು, ನಾವು ಆಡುವುದು ಕೆಟ್ಟದ್ದು. ಉಪಯೋಗಿಸಿಕೊಳ್ಳುವಾಗ ಅದು ಕೆಟ್ಟೋಗುತ್ತೆ ಹೊರತು ಅದು ದೇವರು ಉಂಟು ಮಾಡಿದಾಗ ಅದು ಕೆಟ್ಟವುಗಳು ಅಲ್ಲವೇ ಅಲ್ಲ. ಅರ್ಥ ಆಯ್ತಲ್ಲ? ಎಷ್ಟು ಸ್ಪಷ್ಟವಾಗಿದೆ. ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಮಾಡ್ಕೊಬೋದು, ಬಿಡ್ಲೂಬಹುದು. ಒಂದು ಉದಾಹರಣೆಗಳನ್ನು ನೋಡುವಾಗ, ಚಿತ್ರಗಳನ್ನು ನಾನು ನೋಡ್ತಾ ಇದ್ದೆ ನಾಲಿಗೆಯ ಬಗ್ಗೆ ಅಂತ ನೋಡುವಾಗ, ನಾಲಿಗೆ ಒಂದು ರೀತಿಯಾಗಿ ಅದಕ್ಕೆ ಯಾಕೋಬನ ಗ್ರಂಥದಲ್ಲಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾಲಿಗೆಯನ್ನ ಬೇರೆ ಬೇರೆ ಕಾರ್ಯಗಳಿಗೆ ಹೋಲಿಸಲ್ಪಟ್ಟಿದೆ ಅಲ್ವಾ? ನಿಮಗೆಲ್ಲ ಗೊತ್ತಿದೆ. ವಾಕ್ಯವನ್ನು ತೆಗೆಯೋಣ. ಯಾಕೋಬನ ಪತ್ರಿಕೆಯನ್ನು ತಗೊಳ್ಳಿ, ಬೈಬಲ್ನ ತಗೊಳ್ಳಿ, ಓದ್ರಿ. ಅಲ್ಲಿಂದ 3ನೇ ಅಧ್ಯಾಯ 1ರಿಂದ ಓದ್ರಿ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಸ್ವಲ್ಪ ನಿಲ್ಲಿಸೋಣ, ಇಲ್ಲಿ ಗಮನಿಸಿಲಿ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಏನದರ ಅರ್ಥ? ಒಬ್ಬನು ಮಾತಿನಲ್ಲಿ ಅಂದ್ರೆ ತಪ್ಪು ಮಾಡದೆ ಇದ್ರೆ ಅವನು ಏನಂತೆ? ಶಿಕ್ಷಿತನು ಅಂದ್ರೆ ಏನು? ಶಿಕ್ಷಿತನು ಅಂದ್ರೆ ಶಿಕ್ಷೆ ಅಲ್ಲ, ಟ್ರೈನ್ಡ್, ಡಿಸಿಪ್ಲೈನ್ಡ್. ಅರ್ಥ ಆಯ್ತಾ? ನೋಡಪ್ಪ, ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅವರು ಕಲಿಸಿದರು ನೋಡಪ್ಪ, ಅದೇ ಶಿಕ್ಷಿತನು. ಒಂದು ಮಗುವನ್ನ ಶಿಕ್ಷಿತರನ್ನಾಗಿ ಮಾಡಿ ಎಷ್ಟು ಚೆನ್ನಾಗಿ ಕಲಿಸಿದಾರೆ ನೋಡೋವ್ರನ್ನ ಅಲ್ವಾ? ಕೆಲವು ಮಕ್ಕಳನ್ನ ನಾನು ನೋಡ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ರು ಕಣ್ ತಗೊಂಡೇ ಇರ್ತವೆ. ಸಭೆಯಲ್ಲಿ ಕೂಡ ಪ್ರಾರ್ಥನೆ ಮಾಡುವಾಗ ಕಣ್ ತಗೊಂಡಿರ್ತಾರೆ. ಯಾಕೆ? ನನಗೆ ಆಶ್ಚರ್ಯ ಆಗ್ತದೆ. ನಾವೇನೋ ನೋಡ್ಕೋಬೇಕು, ಕೆಲವು ಸಾರಿ ಏನೋ ವಿಷಯಗಳಿರ್ತವೆ, ಅದಕ್ಕೆ ನಾವು ಕಣ್ ತೆಗ್ತೀವಿ, ನೋಡ್ತೀವಿ. ಆದರೆ ಪ್ರಾರ್ಥನಾ ವೀರರು, ದೇವರ ಮಕ್ಕಳು ಸಭೆಯಲ್ಲಿರುವಾಗ, ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಯಾಕೆ ಕಣ್ ತೆಗಿಬೇಕು? ಕಣ್ ತೆಗಿದಿರೋ ಪ್ರಾರ್ಥನೆ ಮಾಡಬಾರ್ದಪ್ಪ ಅಷ್ಟೇ. ಕಣ್ ತೆಗಿದಿರ ತಕ್ಕೊಂಡೇ ಪ್ರಾರ್ಥನೆ ಮಾಡ್ರಿ, ತೊಂದರೆ ಇಲ್ಲ. ಆದರೆ ಏಕಾಗ್ರತೆ ಇದೆಯಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇಲ್ಲ. ಹಂಗೆ ನಾವು ಶಿಕ್ಷಿತರಾಗಬೇಕು, ಡಿಸಿಪ್ಲೈನ್ಡ್ ಆಗಬೇಕು, ಟ್ರೈನ್ಡ್ ಆಗಬೇಕು, ಕಲಿಬೇಕು. ಏನ್ ಕಲಿಬೇಕು? ಇಲ್ಲಿ ಹೇಳ್ತದೆ, ನಾವು ಯಾವುದರಲ್ಲಿ ಕಲಿಬೇಕು? ಮಾತಲ್ಲಿ ತಪ್ಪಬಾರ್ದು. ಮಾತಲ್ಲಿ, ನಮ್ಮ ಮಾತಿನಲ್ಲಿ ಬಹಳ ತೂಕ ಇರಬೇಕು. 100 ಮಾತು ಮಾತಾಡೋದಲ್ಲ, 1 ಮಾತು ಮಾತಾಡಿದ್ರು ಆ ಮಾತಬೇಕು. ವಟ 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 ಅಂತ ಮಾತಾಡೋರ್ಗಿಂತ ಒಂದೇ ಮಾತು ಮಾತಾಡೋರು ಚೆನ್ನಾಗಿ ಮಾತಾಡ್ತಾರೆ, ತೂಕವಾಗಿ ಮಾತಾಡ್ತಾರೆ ಅಲ್ವಾ? ಅಂದ್ರೆ ನಾವಂತ ಮಾತಾಡಬಾರ್ದು ಅಂತಲ್ಲ ಹೇಳ್ತಾ ಇರೋದು. ನಾವು ಸುಮ್ಮನೆ ಮಾತನಾಡುವ ಪ್ರತಿ ಮಾತಿಗೂ ದೇವರ ಹತ್ರ ಏನ್ ಮಾಡ್ಬೇಕಂತೆ? ಅಷ್ಟೇ. ಪ್ರತಿ ಮಾತಿಗೂ, ನಾನೇ ಆಗ್ಲಿ ಯಾರೇ ಆಗ್ಲಿ, ಅದು ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ಆದ್ರೆ ಕೆಲವು ಸಾರಿ ನಾವು ತಪ್ಪೋದಿಲ್ಲ ಅಂತಲ್ಲ. ಇಲ್ಲ, ನಾನು ಹುಟ್ಟಿದಾಗಿಂದ ನಾವು ಮೊನ್ನೆ ಸಂಡೇ ಸ್ಕೂಲಲ್ಲಿ ಮಕ್ಕಳನ್ನ ಕೇಳ್ತಾ ಇದ್ವಲ್ಲ, ಯಾರಾದರೂ ತಪ್ಪು ಮಾಡಿದ್ದೀರಾ ಮಕ್ಕಳೇ ಅಂದರೆ, ಇಲ್ಲ ಸರ್, ನಾವ್ಯಾಕೆ ತಪ್ಪು ಮಾಡಿದ್ದೀವಿ, ನಾವೇ ತಪ್ಪು ಮಾಡಿಲ್ಲ ಸರ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದೊಂದು ಅವರಿಗೆ ವಿವರಿಸುವಾಗ ಅವ್ರು ಹೇಳ್ತಾರೆ, ಹೌದು ಸರ್, ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರೆ. ತಪ್ಪಿಲ್ಲ, ನಾವು ಮಾಡೋದು ಇಲ್ಲ ಅಂತ ಹೇಳೋ ಸುಲಭ. ಇಲ್ಲಿ ಹೇಳ್ತದೆ, ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ನೀನು ಮಾತನ್ನ ನೀನು ಕಂಟ್ರೋಲ್ ಮಾಡಿಕೊಂಡ್ರೆ, ಅಲ್ಲಿ ಮುಂದೆ ಏನು ಹೇಳ್ತದೆ? ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನೋಡಿದ್ರ ಎಂತ ಹೇಳ್ತದೆ? ನಾನು ಹೇಳ್ತಾ ಇಲ್ಲ, ಮಾತನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ, ಏನನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂತೀರಾ? ದೇಹವನ್ನೆಲ್ಲ. ಹೇಳ್ರಿ, ಯಾವುದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತೀವಿ? ಮಾತು ಕಂಟ್ರೋಲ್ ಮಾಡ್ಕೊಂಡ್ರೆ ದೇಹವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಾಗೆ. ಸೊ ಅದಕ್ಕೆ ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಕೆಲವು ಉದಾಹರಣೆಗಳನ್ನು ಹೇಳ್ತಾರೆ.
ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣವಾಕುತ್ತೇವಲ್ವಾ. ನೋಡಿದ್ರಲ್ಲ, ಕುದುರೆಗಳಿಗೆ ಕಡಿವಾಣ ಹಾಕೋದು, ಮೂತಿಗೆ ಒಂಥರ ಹಾಕಿರ್ತಾರಲ್ಲ, ಕಡಿವಾಣ ಹಾಕಿರ್ತಾರೆ, ನಮಗೆ ಗೊತ್ತಾಗ್ತದೆ. ಅವುಗಳ ಆಗ ಯಾವಾಗ ಬಾಯಿಗೆ ಕಡಿವಾಣ ಹಾಕ್ತಾರೋ ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನ ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನ ತನ್ನ ಮನಸ್ಸಿಗೆ ಬಂದ ಹಾಗೆ ಕಡೆಗೆ ತಿರುಗಿಸ್ತಾನೆ. ಹೌದಲ್ವಾ? ಈಗ ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಓಕೆನಾ? ಹಿಂದ್ಗಡೆ ಇರೋನಿಗೆ ಗೊತ್ತಾ ನಾವು ಯಾವ ಕಡೆ ಓಡಿಸ್ತೀವಿ ಅಂತ. ಅಂದ್ರೆ ಓಡಿಸ್ತೀವಿ ಅಂದ್ರೆ, ಈಗ ಒಂದು ಸಣ್ಣ ಗುಣಿ ಇದೆ, ಗುಣಿಗೆ ಈ ಕಡೆ ಹೋಗ್ತಾನ, ಗುಣಿಗೆ ಆ ಕಡೆ ಹೋಗ್ತಾನ. ಹಿಂದ್ಗಡೆ ಕೂತ್ಕೊಂಡೆ ಅನ್ಕೋತಾನೆ, ಗ್ಯಾರಂಟಿ ಈ ಕಡೆ ಹೋಗ್ತಾನೆ, ಇಲ್ಲ ಗ್ಯಾರಂಟಿ ಹೋಗ್ತಾನೆ. ಓಡಿಸೋನು ಏನು ಯೋಚನೆ ಮಾಡ್ತಾನೆ, ಅಲ್ಲಿ ಗುಣಿ ಇದೆ, ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ, ಈ ಕಡೆ ಹೋಗ್ತೀನಿ, ಇಲ್ಲ ಈ ಕಡೆ ಹೋಗ್ತೀನಿ. ಮನಸ್ಸಲ್ಲಿ ಅವನು ಏನು ತೀರ್ಮಾನ ಮಾಡ್ಕೊಳ್ತಾನೋ ಗಾಡಿನ ಆ ಕಡೆ ತಿರುಗಿಸ್ತಾನೆ. ನೋಡಿ, ಅದಕ್ಕೆ ಯೇಸು ಸ್ವಾಮಿನೇ ಹೇಳಿದ್ದು, ನಿಮ್ಮ ಮಾತಿಗೂ ಮನಸ್ಸಿಗೂ ಒಂದು ಕನೆಕ್ಷನ್ ಇದೆ. ನೀವು ಮನಸ್ಸು ಮಾಡಿದ್ರೆ ತಾಳ್ಮೆಯಿಂದ ಇರಬಲ್ಲಿರಿ, ನೀವು ಮನಸ್ಸು ಮಾಡಿದ್ರೆ ನೀವು ಮಾತಾಡ್ದಿರ ಇರಬಲ್ಲಿರಿ, ಮನಸ್ಸು ಮಾಡಿದ್ರೆ ಕೋಪ ಮಾಡ್ಕೊಳ್ದಿರ ಇರಬಲ್ಲಿರಿ. ಮನಸ್ಸು ಮಾಡಿದ್ರೆ ನೀವು ಹೆಂಗ್ ಬೇಕೋ ನಿಮ್ಮ ಶರೀರವನ್ನ ನೀವು ಆ ರೀತಿಯಾಗಿ ಇಟ್ಟುಕೊಳ್ಬಾಡ್ರಿ. ನೀವು ಮನಸ್ಸು ಮಾಡಿದ್ರೆ ಜಿಮ್ಗೆ ಹೋಗ್ತೀರಾ. ಹಳ್ಳಿಯವ್ರು ಯಾರು ಜಿಮ್ಗೆ ಹೋಗಲ್ಲ, ಕೆಲಸನೇ ಜಿಮ್ಮು. ಸಿಟಿಗಳಲ್ಲಿ ತಿನ್ನೋದು, ಪಾರ್ಕಲ್ಲಿ ಓಡಾಡೋದು. ಅಂದರೆ ಮನಸ್ಸು ಮಾಡಿದ್ರೆ ಬೆಳಿಗ್ಗೆ ಎದ್ದೇಳ್ಬೇಕಪ್ಪ ಅಂತ ಮನಸ್ಸು ಮಾಡಿದ್ರೆ ಎದ್ದೇಳ್ತೀವಿ. ಅಯ್ಯೋ ಬೇಡ ಬಿಡಪ್ಪ ಅಂದರೆ ಎದ್ದೇಳೋದು. ಎಲ್ಲ ಯಾವುದರ ಮೇಲೆ ಅವಲಂಬನೆ ಆಗಿರ್ತದೆ? ನಮ್ಮ ಮನಸ್ಸು ಮೇಲೆ ಆಗಿರ್ತದೆ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಕೂಡ ನೋಡಿ, ಅಲ್ಲಿ ಬಹು ಹಡಗು ನಡೆಸುವವನು ಆ ಚುಕ್ಕಾಣಿಯನ್ನ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ನಮ್ಮ ಕುಟುಂಬಗಳನ್ನ, ನಮ್ಮ ವೈಯಕ್ತಿಕ ಜೀವಿತಗಳನ್ನ ನಾವು ಯಾವ ಕಡೆ ತಿರುಗಿಸ್ತಾ ಇದ್ದೀವಿ, ಅದು ಬಹಳ ಮುಖ್ಯ. ಮನಸ್ಸು ಮಾಡದೆ ಹೋದ್ರೆ ಹೋಗ್ಲಿ ಬಿಡು, ಹೆಂಗಾದ್ರೂ ಇದ್ರೆ ಇರ್ಲಿ ಬಿಡು, ನಮ್ಗೆ ಯಾಕೆ ಬಂತು ಬಿಡು ಅಂತ ಹೇಳಿ ನಾವು ಅಂದುಕೊಳ್ತೇವೆ. ಆದರೆ ಮನಸ್ಸು ಮಾಡಬೇಕು. ಕಳೆದ ಸಾರಿ ನಾವು ಬ್ರದರ್ ಹೋಗಿ ಹೋಟ್ಲಲ್ಲಿ ನಾಷ್ಟ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಒಬ್ಬ ತುಂಬ ಮುದುಕ, ತುಂಬ ವಯಸ್ಸಾಗೋಗ್ಬಿಟ್ಟಿದೆ, ಅಲ್ಲಿ ಬಂದು ಗಾಡಿನ ತಳ್ಕೊಂಡು ಆ ಪ್ಲೇಟ್ಗಳೆಲ್ಲ ಎತ್ತಾ ಇದ್ದಾನೆ. ಅವರು ಅವಾಗಂದ್ರು, ಸ್ನೇಹಿತರು ನೋಡು, ಇಷ್ಟು ವಯಸ್ಸಾದರೂ ಪಾಪ ಆತನು ದುಡಿತಾ ಇದ್ದಾನೆ. ಯಾಕೆಂದ್ರೆ ಆತನಿಗೆ ದುಡಿಬೇಕು ಅನ್ನೋ ಮನಸ್ಸು ಇದೆ. ಕೆಲವರು ವಯಸ್ಸಲ್ಲಿ ಇರ್ತಾರೆ, ಅವ್ರು ಹೇಳಿದ್ರು, ನಮ್ಮ ದೊಡ್ಡಪ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದಾನೆ, ಏನು ಒಂದು ಕೆಲಸ ಮಾಡಲ್ಲಪ್ಪ, ಒಂದು ಕೆಲಸನೂ ಮಾಡಲ್ಲ, ಆರಾಮಾಗಿರ್ತಾನೆ. ಅವ್ರ ಮಕ್ಕಳೆಲ್ಲ ಬೈತಾ ಇರ್ತಾರೆ, ಏನಾದರೂ ಮಾಡಪ್ಪ, ಏನಾದರೂ ಕೆಲಸ ಮಾಡಪ್ಪ ಅಂತ ಇರ್ತಾರೆ. ನೋಡಿ, ಬಲ ಇರೋರಿಗೆ ಕೆಲಸ ಮಾಡಕ್ ಮನಸ್ಸಿಲ್ಲ, ಬಲ ಇಲ್ಲದೆ ಹೋದ್ರೂ ಅವ್ರು ಕೆಲಸ ಮಾಡಲಿಕ್ಕೆ ಕಾರಣ ಏನು? ಮನಸ್ಸು. ನಾನು ದುಡಿಬೇಕಪ್ಪ, ನಾನು ಕಷ್ಟಪಡಬೇಕಪ್ಪ, ಏನಾದರೂ ಸಾಧನೆ ಮಾಡಬೇಕಪ್ಪ ಅನ್ನೋರು ಏನು ಮಾಡ್ತಾರೆ? ಮನಸ್ಸು ಮಾಡ್ತಾರೆ, ದುಡಿಯೋಕ್ಕೆ ಪ್ರಾರಂಭ ಮಾಡ್ತಾರೆ, ಏನಾದರೂ ಯೋಚನೆ ಮಾಡ್ತಾರೆ. ಹೋಗ್ಲಿ ಬಿಡು, ಜೀವನ ಇಷ್ಟೇ, ಏನು ನಾನು ಮಾಡಿದ್ರು ಆಗಲ್ಲ ಬಿಡು ಅಂದುಕೊಂಡಿದ್ರೆ ಏನು ಮಾಡೋಕ್ಕೂ ಆಗಲ್ಲ. ಎಲ್ಲದಕ್ಕೂ ನಮ್ಮ ಶರೀರ ಕೆಲಸ ಮಾಡಬೇಕಾದ್ರೂ, ನಾವು ಓಡಬೇಕಾದ್ರೂ, ದುಡಿಬೇಕಾದ್ರೂ, ಕಷ್ಟಪಡಬೇಕಾದ್ರೂ ಎಲ್ಲದಕ್ಕೂ ಏನಾಗಬೇಕಾಗಿದೆ? ಮನಸ್ಸು ಬಹಳ ಮುಖ್ಯ. ನೋಡೋದಕ್ಕೆ ಹೇಳ್ತದೆ, ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ, ನಾಲಿಗೆಯೂ ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ಹಿಂಗೆ ಹೋಗ್ತಾ ಇದ್ರೆ ಇನ್ನು ನಾಲಿಗೆಯ ಬಗ್ಗೆ ತುಂಬ ಇದೆ. ಅದೇನು ಮಾಡುತ್ತಂತೆ? ನಮ್ಮ ದೇಹವನ್ನೆಲ್ಲ ಕೆಡಿಸ್ತದೆ, ಒಂದು ಕಾಡನ್ನೇ ಕೆಡಿಸ್ತದೆ. ಒಂದು ಸಣ್ಣ ಹಡಗಿನ ಏನು ಚುಕ್ಕಾಣಿ ಅಂದರೆ ಅದರ ಏನು ಈ ಹ್ಯಾಂಡ್ಲ್ ಇರ್ತದೋ ಆ ಹಡಗನ್ನು ಬೇಕಾದರೂ, ಒಂದು ಬಸ್ ಇದೆ ಅಂತ ಹೇಳ್ಬಿಟ್ಟು ಬಸ್ ಓಡಿಸ್ತಾ ಇದ್ದಾಗ ಅವನು ಹಾಕಿ ಹ್ಯಾಂಡಲ್ನ ಹಿಂಗೆ ತಿರ್ಸ್ಬಿಟ್ರೆ ಏನಾಗುತ್ತೆ? ಬಸ್ಸು ಪಲ್ಟಿ ಆಗೋಗ್ತದೆ, ಎರಡು ಹಂಗೆ ಬಿದ್ದು ಪಲ್ಟಿ ಹೊಡೆದಾಗ್ತದೆ ಅಲ್ವಾ?
ಆಟೋನೇ ಆಗಲಿ ಬೈಕೇ ಆಗಲಿ ಇದ್ದಕ್ಕಿದ್ದಂಗೆ ಹಂಗೆ ತಿರುಗಿಸ್ಬಿಟ್ರೆ ಬಿದ್ದೋಗ್ತದೆ. ಹಾಗೇನೆ ನಮ್ಮ ನಾಲಿಗೆ ಇದೆ ಅಂದರೆ ಹೆಂಗಂದ್ರೆ ಹಂಗೆ ತಿರುಗಿಸಿದ್ರೆ ಏನು ಬಿದ್ದೋಗ್ತವೆ? ಕುಟುಂಬಗಳು ಬಿದ್ದೋಗ್ತವೆ, ಕಾಸುಗಳು ಬಿದ್ದೋಗ್ತವೆ. ಏನು ಮಾಡ್ತವೆ? ಕುಟುಂಬಗಳು ಹಾಳಾಗ್ತವೆ, ಕೆಲಸಗಳು ಕಂಪನಿಗಳು ಹಾಳಾಗ್ತವೆ, ದೇಶಗಳು ಹಾಳಾಗ್ತವೆ. ನಾವು ನೋಡಿದ್ವಲ್ಲ, ಪ್ರಾರಂಭದಲ್ಲಿ ನಾನು ಹೇಳಿದ್ನಲ್ಲ, ಸಂಬಂಧಗಳು ಹಾಳಾಗ್ತವೆ, ಕುಟುಂಬಗಳು ಹಾಳಾಗ್ತವೆ, ಕಂಪನಿಗಳು ಹಾಳಾಗ್ತವೆ, ರಾಜ್ಯಗಳು ದೇಶಗಳು ಹಾಳಾಗ್ತವೆ ಪ್ರಿಯ ದೇವಜನವೇ. ಆದ್ದರಿಂದ ಎಲ್ಲೋ ಏನೋ ನಡೀತಾ ಇದೆ ಅಂದರೆ ನಾವು ಪಾಠ ಕಲಿಬೇಕು. ನಾವು ಆ ರೀತಿ ಇರಬಾರ್ದು. ಯಾಕೆ ದೇವರು ನಮಗೆ ಈ ಮಾತುಗಳು ಹೇಳಿಸ್ತಾರೆ ಗೊತ್ತಾ? ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಸೊ ನಾವು ತಪ್ಪಿಲ್ಲ, ನಾವು ಎಲ್ಲ ಸರಿ ಇದ್ದೀವಿ, ನಾವೇನು ಮಾಡಿಲ್ಲ ಅಂತಲ್ಲ. ನಾವು ಮಾಡ್ತೀವಿ, ನಾವು ಒಳ್ಳೆಯವರಾಗಿದ್ದೀವಿ. ಆದರೆ ಇನ್ನೂ ಹೆಚ್ಚಾಗಿ ನಮ್ಮ ಮಾತುಗಳು ಇನ್ನೂ ತಾಳ್ಮೆ ಉಳ್ಳವಳಾಗಿ, ಇನ್ನೂ ಒಳ್ಳೆಯವುಗಳಾಗಿ ಇರಬೇಕೆಂದು ದೇವರು ಕೋರ್ಕೊಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಯೋಹಾನ 6ನೇ ಅಧ್ಯಾಯ 63ನೇ ವಚನ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಹಲ್ಲೆಲೂಯಾ. ಒಂದು ತಂದೆ ತನ್ನ ಮಗನೇ, ನೀನು ಖಂಡಿತ ಲೈಫಲ್ಲಿ ಸಾಧನೆ ಮಾಡ್ತೀಯ. ಏನೇ ಕಷ್ಟ ಇದ್ರೂ, ಏನೇ ಪ್ರಯಾಸ ಇದ್ರೂ ಭಯಪಡಬೇಡ. ನಿನ್ನ ಜೊತೆಗೆ ದೇವರಿದ್ದಾನೆ, ದೇವರು ನಿನ್ನನ್ನು ಮೇಲಕ್ಕೆತ್ತಾನೆ ಅಂತ ನಾವು ಹೇಳ್ತಾ ಇದ್ರೆ ಆ ಮಗನಿಗೆ ಒಂದು ಧೈರ್ಯ ಬರುತ್ತೆ, ಆ ಮಗಳಿಗೆ ಒಂದು ನಿರೀಕ್ಷೆ ಬರುತ್ತೆ. ನಾನು ಸಾಧನೆ ಮಾಡಬಲ್ಲೆ. ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ? ಲೋಕದ ಜನರಿಗೆ ಹೇಳ್ತಾನೆ, ನೀವೆಲ್ಲ ಏನಾದರೂ ಅಂದ್ಕೊಳ್ರಿ, ಆದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ನಂಬ್ತಾರೆ, ನನ್ನ ಮಾತನ್ನು ನಂಬ್ತಾರೆ. ಆದ್ದರಿಂದ ನಮ್ಮಪ್ಪ ಅಮ್ಮಗೋಸ್ಕರವಾದರೂ ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಮಗನಲ್ಲಿ ಬರ್ತದೆ. ಮಕ್ಕಳನ್ನು ನೀನು ಯಾವತ್ತು ಪಾಸ್ ಆಗ್ತೀಯ ಮಗು, ನೀನು ಯಾವತ್ತು ಉದ್ಧಾರ ಆಗ್ತೀಯ, ನೀನು ಓದಿ ನೀನೇನು ಕೆಲಸ ಸಂಪಾದನೆ ಮಾಡ್ತೀಯ, ನಿನ್ನ ಕೈಯಲ್ಲಿ ಆಗಲ್ಲ. ನಿನ್ನನ್ನು ನೋಡಿದ್ರೆ ಕೊನೆಗೆ ಎಮ್ಮೆ ಮೇಯಿಸೋ ಥರನೇ ಇದೆಯಾ, ಕೊನೆಗೆ ನೋಡಿದ್ರೆ ಕತ್ತೆ ಕಾಯೋ ಥರ ಇದೆಯಾ. ಈ ಥರದ ಮಾತುಗಳನ್ನು ಕೆಲವರು ಆಡ್ತಾರೆ. ಆ ಥರದ ಮಾತುಗಳು ನಮ್ಮಲ್ಲಿ ಯಾರಾದರೂ ಆಡ್ತಾ ಇದ್ದರೆ ನಾವೇನು ಮಾಡಬೇಕು? ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು. ಯಾಕೆಂದರೆ ನಾವೇ ನಮ್ಮ ಮಕ್ಕಳನ್ನು ನಂಬಲಿಲ್ಲ ಅಂದರೆ ಲೋಕ ನಂಬುತ್ತಾ ಅಲ್ವಾ? ಅದಕ್ಕೆ ದೇವರು ಏಸಪ್ಪ ಹೇಳ್ತಾರೆ ಮಾತುಗಳೇನಿದೆ, ನಿಮಗೆ ಹೇಳಿರುವ ನನ್ನ ಮಾತುಗಳನ್ನು, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ದೇವರು ಹೇಳಿದಂಥ ಮಾತುಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳುವವರಾಗಿರಬೇಕು. ಕೆಲವು ಸಾರಿ ನನಗೂ ಕೋಪ ಬರುತ್ತೆ, ನಿಮಗೂ ಕೋಪ ಬರುತ್ತೆ, ಯಾಕೆಂದರೆ ನಾವು ಮನುಷ್ಯರಲ್ವಾ. ಆದರೆ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿದ್ದರೆ, ಈ ಪ್ರಸಂಗ ಕೇಳಿಸ್ಕೊಂಡಿದ್ರೆ ನಿಮಗೇನನ್ಸುತ್ತೆ? ಹೌದಪ್ಪ, ನಮ್ಮ ಮಕ್ಕಳ ಕುರಿತಾಗಿ ನಾವು ನೆಗೆಟಿವ್ ಆಗಿ ನಾವು ಹಂಗಂತ ಏನು ಬೈದನೇ ಯಾವತ್ತೂ ಮುದ್ದು ಮಾಡಬೇಕು ಅಂತಲ್ಲ. ಯಾವಾಗ ಗದರಿಸ್ಬೇಕೋ, ಯಾವಾಗ ಅನ್ಬೇಕೋ, ಏನು ಅನ್ಬೇಕು ಅದು ಬಹಳ ಮುಖ್ಯ. ಅದನ್ನು ನಾವು ಅನ್ಬೇಕು. ಆದರೆ ಯಾವಾಗಲೂ ಎಲ್ಲ ಸಮಯದಲ್ಲಿ ನೀ ಹಂಗೆ, ನೀನು ಹಿಂಗೆ ಅಂತ ಹೇಳುವುದು ಒಳ್ಳೆಯ ಸರಿಯಾದಂಥ ರೀತಿ ನೀತಿ ಅಲ್ಲವೇ ಅಲ್ಲ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮೊದಲ ಪೇತ್ರ 3ನೇ ಅಧ್ಯಾಯ 10ನೇ ವಚನ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಹಲ್ಲೆಲೂಯಾ. ಏನ್ ಅರ್ಥ ಆಯ್ತು ವಾಕ್ಯ ಇದು? ಇಲ್ಲಿ ನೋಡ್ರಿ, ಆಫರ್ ಕೊಡ್ತಾ ಇದ್ದಾನೆ ದೇವರು. ಜೀವನದಲ್ಲಿ ಸಂತೋಷವಾಗಿರ್ಬೇಕಾ? ಸುದಿನಗಳು ಬರಬೇಕಾ? ಸುದಿನಗಳನ್ನು ನೋಡುವುದಕ್ಕೆ ಇಷ್ಟ ಇದೆಯಾ ನಿಮಗೆ? ಒಳ್ಳೆಯ ದಿನ ನೋಡಬೇಕು, ಸಂತೋಷವಾಗಿರ್ಬೇಕು ಅನಿಸ್ತಾ ಇದೆಯಾ? ಹಾಗಾದ್ರೆ ಏನು ಹೇಳ್ತಾ ಇದೆ? ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು
ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಏನ್ ಮಾಡಬೇಕು? ಬಿಗಿ ಇಡಬೇಕು. ಎಷ್ಟೊತ್ತು ಸಂಬಂಧನ ಹಾಳು ಮಾಡ್ಕೊಳ್ಳೋದು, ಎಷ್ಟೊತ್ತು ಕುಟುಂಬನ ಹಾಳು ಮಾಡ್ಕೊಳ್ಳೋದು, ಎಷ್ಟೊತ್ತು ಸಭೆಯನ್ನು ಹಾಳು ಮಾಡೋದು, ಎಷ್ಟೊತ್ತು ಬೇಕು? ಎದ್ದು ನಿಂತ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದಾಗ, ಏನು ಪಾಸ್ಟ್ರು, ಎಂಥ ಪಾಸ್ಟ್ರಯ್ಯ ನೀನು ಸರಿಯಿಲ್ಲಯ್ಯ ಅಂತಿದ್ದು ನಿಂತ್ಕೊಂಡು ಅನ್ನು ಅಂತ ತಿಳ್ಕೊಳ್ಳಿ. ನೀನು ಸರಿಯಿಲ್ಲ ಪಾಸ್ಟ್ರೆ, ಹಿಂಗೆಲ್ಲ ಮಾಡಿದೆ ನೀನು, ಇದು ಎಲ್ರಿಗೂ ಗೊತ್ತಾಗುತ್ತೆ. ಕೆಲವು ಸಭೆಗಳಲ್ಲಿ ಹಿಂಗೆ ನಡೀತಾ ಇದೆ ಗೊತ್ತಾ? ಪ್ರಸಂಗ ಮಾಡ್ತಾ ಇರುವಾಗ ಒಬ್ಬೊಬ್ರು ಎದ್ದು ನಿಂತ್ಕೊಂಡ್ಬಿಟ್ಟು ಇವು ಏನು ಮಾಡೋನು ಗೊತ್ತಾ ಅಂದ್ಬಿಡ್ತಾರೆ. ಕೆಲವು ಸಭೆಗಳಲ್ಲಿ ನಡೆದಿದೆ. ಆದರೆ ಒಂದು ಮಾತು ಅಲ್ಲಿರೋ ಜನರೆಲ್ಲ ಹೌದೇನೋ ಅನ್ಸ್ಬಿಡ್ತದೆ ಅಲ್ವಾ? ಒಂದು ಸಭೆಯಲ್ಲಿ, ಒಂದು ಕೂಟದಲ್ಲಿ, ಒಂದು ಜನರ ಮಧ್ಯದಲ್ಲಿ ಏನಾದರೂ ಒಂದು ಮಾತಂದು ನೋಡ್ರಿ, ಏನಾಗುತ್ತೆ? ಅದು ಎಷ್ಟೋ ದೊಡ್ಡ ಇನ್ಫ್ಯಾಕ್ಟ್ ಆಗಿಬಿಡುತ್ತದೆ. ನೋಡಿ, ನಮ್ಮ ಜೀವನ, ಕುಟುಂಬ, ದೇವರು ಹೇಳ್ತಾ ಇರೋದು ಇಂಥ ಪ್ರಸಂಗಗಳು ತಿಂಗಳಿಗೊಂದ್ಸರಿ ಕೇಳಿಸ್ಕೊಬೇಕು ನಾವು ಅಲ್ವಾ? ತಿಂಗಳಿಗೊಂದ್ಸರಿ ಕೇಳಿಸ್ಕೊಂಡ್ರೆ ಅವಾಗ ನಾವು ನಮ್ಮನ್ನು ಕಂಟ್ರೋಲು ಮಾಡ್ಕೊಳ್ತಾ ಇರ್ತೀವಿ. ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು, ಆದರೆ ಇದು ಎಲ್ಲಿ ಹೇಳ್ಕೊಡಲ್ಲ. ರಾಜಕೀಯ ವ್ಯಕ್ತಿಗಳು ಹೇಳ್ಕೊಡಲ್ಲ, ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ, ಕಂಪನಿಗಳಲ್ಲಿ ಹೇಳ್ಕೊಡಲ್ಲ. ದೇವರ ಆಲಯದಲ್ಲಿ ಮಾತ್ರ ಹೇಳ್ಕೊಡ್ತಾರೆ. ಯಾಕೆಂದರೆ ದೇವರು ಇಷ್ಟಪಡ್ತಾರೆ. ದೇವರು ತನ್ನ ಮಕ್ಕಳು ಮಾತಿನಲ್ಲಿ ಶುಭ್ರವಾಗಿರಬೇಕು, ಅವರ ಮಾತಿನಲ್ಲಿ ಬೆಲೆ ಇರಬೇಕು, ಅವರ ಮಾತಿನಲ್ಲಿ ತಾಳ್ಮೆ ಇರಬೇಕು, ಅವರ ಮಾತುಗಳು ಮುತ್ತುಗಳಂತಿರಬೇಕು ಅಂತ ಹೇಳ್ತದಲ್ವಾ? ಅದಕ್ಕೆ ಹೇಳ್ತಾರೆ ಒಂದು ಗಾದೆ ಮಾತು, ಮಾತು ಮುತ್ತು ಹೊಡೆದ್ರೆ ಹೋಯ್ತಾನೋ. ಇನ್ನೊಂದು ಮಾತಿದೆ, ಮಾತು ಇನ್ನೊಂದು ಅದಲ್ಲ, ಇನ್ನೊಂದೈತೆ, ಮಾತು ಮೌನ, ಮಾತು ಅಲ್ಲ, ಮೌನ ಬೆಳ್ಳಿ, ಮಾತು ಬಂಗಾರ ಅಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ. ಅದೇ ಕರೆಕ್ಟಾದ ವರ್ಡ್. ಮಾತು ಬೆಳ್ಳಿ ಆದರೆ ಮೌನ ಬಂಗಾರ. ಅದಕ್ಕಂತ ಮೂಗರಾಗೆ ಇದ್ದು ಬಿಡಬಾರ್ದು. ಅಂತ ಅಂಟವ ಬಸವಣ್ಣ, ಅಂಟವ ಎಲ್ಲದಕ್ಕೂ ಅಂತೀಗ ಅನ್ನೋದು ಅಷ್ಟೇ ಅಲ್ಲ, ಇನ್ನೇನೈತೆ? ಹಂಗಲ್ಲ, ಯಾವುದರಲ್ಲಿ ಮೌನವಾಗಿರಬೇಕು ಅದು ನಮಗೆ ಬಂಗಾರ. ಕೆಲವು ಬೈತಾ ಇದ್ದರೆ, ಸುಮ್ಮನೆ ಇದ್ದರೆ ಅವಾಗ ಒಂದೊಂದು ಬಂಗಾರದ ಮನುಷ್ಯನಪ್ಪ, ಏನಂದ್ರು ನೋಡಪ್ಪ ಎಷ್ಟು ತಾಳ್ಮೆಯಿಂದ ಇರ್ತಾನೆ, ಮನುಷ್ಯ ಬಂಗಾರಪ್ಪ ಅಂತಾರೆ. ಮನುಷ್ಯ ಅಂದರೆ ದೇಹ ಎಲ್ಲ ಬಂಗಾರನಾಯಪ್ಪ? ಅಲ್ಲ, ದೇಹ ಎಲ್ಲ ಬಂಗಾರ ಅಲ್ಲ. ಅವ್ರ ಮಾತಿನಿಂದ ಅವ್ರು ಆ ರೀತಿಯಾಗಿ ಅನ್ಸ್ಕೊಳ್ತಾರೆ. ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗುವಂತಾಗಿರಬಾರ್ದು, ಮನಸ್ಸಿಗೆ ಗಾಯವಾಗಬಾರ್ದು, ಬಹುದಿನಗಳವರೆಗೆ ನರಳುವಂತಾಗಬಾರ್ದು. ಆಡುವ ಮಾತಿನಲ್ಲಿ ಪ್ರೀತಿ, ವಾತ್ಸಲ್ಯ, ತಾಳ್ಮೆ ತುಂಬಿದ್ರೆ ಎಷ್ಟೋ ಚೆನ್ನಾಗಿರ್ತದೆ. ಮಾತುಗಳಿಂದ ಮನಸ್ಸನ್ನು ಬೆಸೆಯಲೂಬಹುದು, ಮಾತುಗಳಿಂದ ಮನಸ್ಸನ್ನು ಮುರಿಯಲೂಬಹುದು ಅಂತ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯಗಳಲ್ಲೆಲ್ಲ ನಾವು ಗಮನಿಸುವಂಥದ್ದು ಏನಂದರೆ, ಪ್ರಿಯ ದೇವಜನವೇ, ನಾವು ದೇವರ ಮಾತುಗಳಂತೆ ನಡೆಕೊಳ್ಳುವವರಾಗಿರಬೇಕು. ನಮ್ಮ ತಲೆಗಳನ್ನು ಬಾಗಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ ಜೀಸಸ್. ಪರಿಶುದ್ಧನಾದ ದೇವರೇ, ನಿನ್ನ ಪ್ರೀತಿಯುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನಾವು ಮನುಷ್ಯರು, ನಾವು ತಪ್ಪುತ್ತೇವೆ, ನಾವು ಏನೆಲ್ಲ ಮಾತನಾಡ್ತೇವೆ, ನಾಲಿಗೆ ಇದೆ ಅಂತ ನಮಗಿಷ್ಟಾನುಸಾರವಾಗಿ ನಾವು ನಡ್ಕೊಳ್ತೇವೆ, ಮಾತನಾಡ್ತೇವೆ. ಅದಕ್ಕೆ ಯಾಕೋಬನು 3ನೇ ಅಧ್ಯಾಯದಲ್ಲಿ ಪ್ರಾರಂಭಿಸುತ್ತಾ, ನೀವು ಅನೇಕರು ನಿಮ್ಮಲ್ಲಿ ಬೋಧಕರಾಗಬಾರ್ದು, ಯಾಕೆಂದರೆ ನಿಮ್ಮ ಮಾತುಗಳು ಲೆಕ್ಕ ಹಾಕಲ್ಪಡ್ತಾ ಇದ್ದಾವೆ, ನಿಮ್ಮ ಮಾತುಗಳು ಮನುಷ್ಯರ ಮನಸ್ಸುಗಳನ್ನು ಮುರಿಯುವಂತಿರಬಾರದು, ಕಟ್ಟುವಂತಿರಬೇಕು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವ ಮಕ್ಕಳಾಗಿರುವಂಥ ನಮಗೆ ನೀವು ಇವತ್ತು ತಿಳಿಸಿಕೊಟ್ಟ ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮ ಮಾತುಗಳು ಗನ್ನಿನ ಬುಲೆಟ್ಗಳ ಥರ, ಚಾಕುವಿನ ಹರಿತದ ಥರ, ಕರ್ತನೆ, ಹಾವಿನ ವಿಷದ ಥರ, ನಾಲಿಗೆ ಥರ, ಇಲ್ಲಿಂದ ಅಲ್ಲಿಂದ ಇಲ್ಲಿ ಮಾತನಾಡುವ ಥರ, ಬೇಸರ ಪಡಿಸುವ, ಅನುಮಾನಗಳನ್ನು ಹುಟ್ಟಿಸುವ, ತೊಂದರೆಗಳನ್ನು ಉಂಟು ಮಾಡುವ, ದೇವರ ಜಗಳಗಳನ್ನು ಎಬ್ಬಿಸುವ ಈ ಥರದ ಮಾತುಗಳು ನಮ್ಮದಾಗದೇ ಇರಲಿ. ಬದಲಾಗಿ ನಮ್ಮ ಮಾತುಗಳು ತಾಳ್ಮೆ, ಸಮಾಧಾನ, ಶಾಂತಿಯನ್ನು, ಕುಟುಂಬಗಳನ್ನು ಬೆಸೆಯಬೇಕು, ಸಂಬಂಧಗಳನ್ನು ಕಟ್ಟಬೇಕು. ಕರ್ತನೆ, ನಾವಿರುವ ದೇವರೇ ಮಾಡುವ ಆಫೀಸುಗಳಲ್ಲಾಗಲಿ, ಇರುವ ಸಭೆಗಳನ್ನಾಗಲಿ, ಇರುವಂಥ ಜಾಗದಲ್ಲಾಗಲಿ ನಾವು ಸಮಾಧಾನ ಏರ್ಪಡಿಸುವವರಾಗಿರಬೇಕೇ ಹೊರತು
ಸಮಾಧಾನವನ್ನು ಕೆಡಿಸುವವರು ನಾವು ಆಗಿರಬಾರ್ದಪ್ಪ. ಇದು ನಿಮ್ಮ ವಾಕ್ಯ ಕರ್ತನೆ. ಯಾಕೆಂದರೆ ನಮಗೆ ವಿರೋಧವಾಗಿ ಇದನ್ನು ನೀವು ಹೇಳ್ತಾ ಇಲ್ಲ, ನಮ್ಮನ್ನು ಶಿಕ್ಷಿತರನ್ನಾಗಿ ಮಾಡುವಂತೆ, ನಮ್ಮನ್ನು ಡಿಸಿಪ್ಲೈನ್ ಮಾಡುವುದಕ್ಕೆ ನೀವು ನಮಗೆ ಹೇಳಿಕೊಡ್ತಾ ಇದ್ದೀರಾ. ಇವತ್ತು ಈ ವಾಕ್ಯವನ್ನು ಯಾರೆಲ್ಲ ಸಹೋದರ ಸಹೋದರರಿಗೆ ಕೇಳಿದ್ದಾರೋ ಅವರ ಜೀವಮಾನವೆಲ್ಲ ಇದು ಆಶೀರ್ವಾದಕರವಾಗಿರಲಿ. ಖಂಡಿತವಾಗಿ ಈ ವಾಕ್ಯಗಳಂತೆ ನಾವು ನಡೆದುಕೊಂಡು ನಿನ್ನ ನಾಮವನ್ನು ಘನಪಡಿಸುವಂತೆ ನಮ್ಮನ್ನು ಉಪಯೋಗಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ಅಪ್ಪ ಈ ವಾರವೆಲ್ಲ ಕಾಪಾಡಿದ್ದಿ, ಬರೋ ವಾರವೆಲ್ಲ ನಮ್ಮ ಸಂಗಡ ಇದ್ದು ಪ್ರತಿದಿನ ನಿನ್ನ ವಾಕ್ಯಗಳಿಗೆ ಕಿವಿಗೊಟ್ಟು ಅವುಗಳಂತೆ ನಡೆದುಕೊಂಡು ಪರಲೋಕ ಭಾವದವರಾಗಿರುವುದಕ್ಕೂ ಅಪ್ಪ ಈ ಸೇವೆಗಾಗಿ ಪ್ರಾರ್ಥಿಸ್ತೇವೆ. 2 ಕಡೆ ಸಭೆಗಳಿಗಾಗಿ ಅಪ್ಪ ನಾವು ಇಲ್ಲಿ ಒಂದು ಆಲಯವನ್ನು ಕಟ್ಟಬೇಕೆಂದು ಆಲೋಚಿಸುವ ಈ ಸ್ಥಳವನ್ನು ಆಶೀರ್ವದಿಸಿರಿ ಅಪ್ಪ. ನಮಗೆ ಇದರ ದೇವರೇ ಕರ್ತನೆ ಮೇಸ್ತ್ರಿಯ ಅವಶ್ಯಕತೆ ಇದೆ, ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆಯ ಮೇಸ್ತ್ರಿಯನ್ನು ನಮಗೆ ನೀನು ತೋರಿಸಿಕೊಡು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಾತ್ರವಲ್ಲದೆ ಕರ್ತನೆ ಅಪ್ಪ ಇದಕ್ಕೆ ಬೇಕಾಗಿರುವ ಹಣ ಸಹಾಯವನ್ನು ನೀನು ಮಾಡು. ಮಾತ್ರವಲ್ಲದೆ ಕರ್ತನೆ ದೇವರೇ, ನಾವು ಮಾಡುವ ಯೂಟ್ಯೂಬ್ ಆನ್ಲೈನ್ ಎಲ್ಲ ಸೇವೆಗಳು ಅಪ್ಪ, ಪ್ರೇಯರ್ ರೂಮ್ ಕಾರ್ಯಗಳು, 24 ತಾಸಿನ ಪ್ರಾರ್ಥನೆ, ನಮ್ಮ ಜೊತೆಯಲ್ಲಿ ಸೇವೆ ಮಾಡುವ ಎಲ್ಲ ಭಕ್ತರನ್ನು, ಎಲ್ಲಿಂದ ವಿಡಿಯೋಗಳನ್ನು ನೋಡುತ್ತಾರೋ ಎಲ್ಲ ಭಕ್ತರನ್ನು ಆಶೀರ್ವದಿಸು. ನಮ್ಮ ಕುಟುಂಬಗಳಲ್ಲಿ ವಾಕ್ಯಾನುಸಾರವಾದಂಥ ಬದಲಾವಣೆ ಆಶೀರ್ವಾದವನ್ನು ಉಂಟು ಮಾಡಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನು ಕರ್ತನು ದೇವರು ಆಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.